ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರೆಲ್ಲರೂ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಪರಿಚಯ ಇರೋರ್ಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕತೆ ಕೇಳೋಕ್ಕೆ ನೋಡೋಕ್ಕೆ ಅವ್ರ ಹತ್ರನೂ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ಚಾನಲ್ಗೆ. ಅವನ ನೆಚ್ಚಿನ ತಾಣಕ್ಕೆ ಬಂದು ಕುಳಿತು ಬಿಟ್ಟಿದ್ದ ಗದ್ದಕ್ಕೆ ಕೈಕೊಟ್ಟು ಇಷ್ಟು ಹೊತ್ತು ತನಗೇನೂ ಆಗೇ ಇಲ್ಲದವನಂತೆ ತನ್ನ ಭಾವನೆಗಳನ್ನು ತನ್ನ ಮನದಲ್ಲಿಯೇ ಹೇಗೋ ಬಚ್ಚಿಟ್ಟುಕೊಂಡವನಿಗೆ ಈಗ ತಡೆಯಲು ಸಾಧ್ಯವಾಗಲಿಲ್ಲ. ಮುಖ ಮುಚ್ಚಿ ಬಿಕ್ಕಿದ ವಿಧಾನ್. ಅವನೇನೂ ಅಂತಹ ಭಾವನಾತ್ಮಕ ವ್ಯಕ್ತಿಯೇನಲ್ಲ. ತನ್ನ ಭಾವನೆಗಳನ್ನು ತನ್ನಲ್ಲಿಯೇ ಬಚ್ಚಿಟ್ಟುಕೊಂಡು ಬದುಕುವುದನ್ನು ಯಾವಾಗಲೂ ಕಲಿತಿದ್ದ ಅವನು. ಬೇರೆಯವರ ಮುಂದೆ ತಮ್ಮ ಭಾವನೆಗಳನ್ನು ಹರಿಬಿಟ್ಟರೆ ಅವರು ನಮ್ಮನ್ನು ಇನ್ನೂ ಭಾವನೆಗಳ ಸುಳಿಯಲ್ಲಿ ಸಿಲುಕಿಸಿಬಿಡುತ್ತಾರೆ ಎನ್ನುವುದು ಅವನು ಕಂಡುಕೊಂಡ ಕಹಿ ಸತ್ಯ. ಒಬ್ಬ ಮನುಷ್ಯ ಬಿದ್ದ ಎಂದರೆ ಅವನ ಮೇಲೆ ಆಳಿಗೊಂದು ಕಲ್ಲು ಎತ್ತಿ ಹಾಕುವವರೇ ಹೆಚ್ಚು. ಇದೇ ಪ್ರಪಂಚ. ಅದು ಅವನಿಗೆ ಯಾವತ್ತೋ ಅರ್ಥವಾಗಿತ್ತು. ಅದೇ ಕಾರಣದಿಂದಲೇ ಅವನು ತನ್ನ ನೋವನ್ನೇ ಆಗಲಿ ಸಂತೋಷವನ್ನೇ ಆಗಲಿ ಯಾರಲ್ಲಿಯೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ಒಂಟಿಯಾಗಿ ಕುಳಿತು ತನ್ನೆಲ್ಲ ಭಾವನೆಗಳನ್ನು ಪ್ರಕೃತಿ ಮಾತೆಯ ಮಡಿಲಲ್ಲಿ ಹರಿದು ಬಿಡುತ್ತಾನೆ ಅಷ್ಟೇ. ತನಗಿನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ, ಅಸಾಧ್ಯ ಎನಿಸಿದಾಗ ಮಾತ್ರ, ಅಣ್ಣ ಅದು ನಾನು ಅಜ್ಜಿ ಹತ್ರ ಹೋಗಿ ಬರ್ತೀನಿ ರೀ, ಭಾಳ ಹೊತ್ತಾತಲ್ಲ, ಕೆಳಗಡೆ ಬರ್ತಾರೇನೋ, ನೋಡ್ಕೊಂಡು ಬರ್ತೀನಿ ರೀ ಅಣ್ಣ ಎಂದಿದ್ದಳು ನಿಧಾನವಾಗಿ. ಅವಳ ಮಾತನ್ನು ಕಿವಿಗೊಟ್ಟು ಕೇಳಿಸಿಕೊಂಡಿದ್ದ ಗೋಪಿ ಸ್ವಲ್ಪವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದ ಈಗೀಗ ಅವಳ ಭಾಷೆಯನ್ನು. ಆಯಿತು ಅಕ್ಕ, ನೀವು ಹೋಗ್ಬಿಟ್ಟು ಅಜ್ಜಮ್ಮನ ಕೆಳಿಗೆ ಕರ್ಕೊಬನ್ನಿ, ಅಣ್ಣನ ನೋಡೋಕ್ಕೆ ಕಾಯ್ತಾವ್ರೇನೋ, ನಡೀರಿ ಅಕ್ಕ. ಅಲ್ಲಿಂದ ಸರಿದು ಹೋದಳು ವಿಶಾಖ. ಇವು ಅಣ್ಣ ಎಲ್ಲೋದ್ರು? ಕಾಫಿನೂ ಕುಡಿದಂಗೆ ರೂಮ್ನಾಗ ಅವರೇನೋ ನೋಡ್ಕೊಬರ್ಬೇಕು, ಇನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಯ್ತೀನಿ ಗೊಣಗಿಕೊಂಡಿದ್ದ ಗೋಪಿ. ಅವನು ಮನೆಯಿಂದ ಹೊರಟಿದ್ದನ್ನು ನೋಡಿರಲಿಲ್ಲ ಅವನು. ಬಂದ ಪುಟ್ಟಮ್ಮ, ನನಗೆ ನಿದ್ದೆ ಹತ್ಬಿಟ್ಟಿತ್ತು ಕಣೋ. ಹೆಂಗಿದ್ದಾನೆ ನನ್ನ ಮಗ ಇವಾಗ? ಗಂಜಿ ಕುಡಿದು ಮಾತ್ರೆ ನುಂಗಿದ್ದಾನ ಪುಟ್ಟಮ್ಮ? ಜ್ವರ ಹೆಂಗಿದೆ? ಸ್ವಲ್ಪ ಕಡಿಮೆ ಆಗಿದೆಯಾ? ಬಡಬಡನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದರು ಆತಂಕದಿಂದ ಭವಾನಮ್ಮ. ಸಾವಕಾಶ ಅಜ್ಜಿ, ಅಪ್ಪಾರು ಚಂದಂಗ ಅದಾರ, ಈಗ ಗಂಜಿ ಕುಡಿಸಿ ಮಾತ್ರೆ ನುಂಗ್ಸಿನಿ, ಮಲಗಿದಾರ್ರಿ ಈಗ, ನೀವು ಚಿಂತೆ ಮಾಡ್ಕೋಬೇಡ್ರಿ ಅಜ್ಜಿ ಎಂದಿದ್ದಳು ಮುಗುಳ್ನಕ್ಕು. ಹೌದಾ ಪುಟ್ಟ, ಈಗ ಸಮಾಧಾನ ಆಯಿತು ಕಣೋ ನನಗೆ. ಹಾಗಾದರೆ ಜ್ವರ ಕಡಿಮೆ ಆಗ್ಬೋದು ಅಲ್ವಾ? ಆದರೂ ಡಾಕ್ಟರ್ ಹೇಳ್ದಂಗೆ ನಾಳೆ ಒಂದ್ಸಲ ಅವರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬರಬೇಕು, ದೊರೆಗೆ ಹೇಳಬೇಕು ಎಂದರು ನಿಧಾನವಾಗಿ. ಪುಟ್ಟ, ನಾನು ಕೆಳಗಡೆ ಹೋಗಬೇಕು ಕಣೋ, ನನ್ನ ಮಗನ್ನ ಒಂದ್ಸಲ ನೋಡಿದ್ರೇ ಸಮಾಧಾನ, ನನಗೆ ಕರ್ಕೊಂಡು ಹೋಗ್ತೀಯಾ ಎಂದರು ಭವಾನಮ್ಮ. ಅದಕ್ಕರಿ ನಾನು ಬಂದಿರೋದು ಅಜ್ಜಿ, ಬರ್ರಿ, ನಿಮ್ಮ ಮಗನ ಹತ್ರ ಕರ್ಕೊಂಡು ಹೋಗ್ತೇನೆ ಎಂದು ಅವರನ್ನು ನಿಧಾನವಾಗಿ ಎಬ್ಬಿಸಿ ಬಾತ್ರೂಮ್ಗೆ ಬಿಟ್ಟಿದ್ದಳು ವಿಶಾಖ. ಹೇ ವಿಧು, ನಾನು ನಿನ್ನ ಹುಡ್ಕೊಂಡೇ ಬಂದೆ ಕಣೋ ಈ ಕಡೆ. ಅಂದಾಜಿತ್ತು ನನಗೆ ನೀನು ಹೆಚ್ಚು ಕಡಿಮೆ ಈ ಟೈಮಲ್ಲಿ ಇಲ್ಲೇ ಇರ್ತೀಯಾ ಅಂತ, ಆದರೆ ಇಷ್ಟು ಬೇಗ ಬರ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಕಣೋ. ಸ್ವಲ್ಪ ಲೇಟ್ ಆಗ್ಬೋದು, ನೀನು ಬರೋವರೆಗೂ ಇಲ್ಲೇ ಕೂತಿರೋಣ ಅಂದ್ಕೊಂಡು ಬಂದೆ ಎಂದು ಒಂದೇ ಸಮನೆ ಮಾತನಾಡುತ್ತಾ ಇವನ ಕಡೆಗೆ ಬರುತ್ತಿದ್ದ ಪವನ್. ಅವನಿಗೆ ಕಾಣದಂತೆ ಕಣ್ಣೀರು ಒರೆಸಿಕೊಂಡಿದ್ದ ವಿಧಾನ್ ಬರಿದೆ ಮುಗುಳ್ನಕ್ಕ. ಅವನಿಗೆ ಯಾಕೋ ಏನೋ ಸರಿಯಿಲ್ಲ ಎನಿಸಿತ್ತು ವಿಧಾನ್ನನ್ನು ನೋಡಿ. ಎಷ್ಟೆಂದರೂ ಚಿಕ್ಕಂದಿನಿಂದ ಒಟ್ಟಿಗೆ ಆಟವಾಡಿ ಬೆಳೆದ ಗೆಳೆಯನಲ್ಲವೇ? ಅಷ್ಟು ಮಾತ್ರ ತಿಳಿಯದಿದ್ದರೆ ಹೇಗೆ? ಅವನ ಹತ್ತಿರ ಕುಳಿತು ಅವನ ಹೆಗಲ ಸುತ್ತ ಕೈಬಳಿಸಿದ್ದ ಪವನ್ ಸಮಾಧಾನ ಪಡಿಸುವಂತೆ. ಅವನು ಗೆಳೆಯನನ್ನು ಚೆನ್ನಾಗಿಯೇ ಅರಿತಿದ್ದ. ಗೊತ್ತು ಅವನಿಗೆ ಅವನ ಮನಸ್ಸಿಗೆ ಎಂಥದ್ದೇ ನೋವಾಗಿರಲಿ ಎಂದೂ ಅದನ್ನು ಯಾರ ಮುಂದೆಯೂ ಹೇಳಿಕೊಳ್ಳಲ್ಲ ಅವನು. ಎಂತಹ ಆತ್ಮೀಯರೇ ಆಗಿರಲಿ, ಅದು ಅವನ ಸ್ವಭಾವ. ತಾನು ಈಗ ಎಷ್ಟೇ ಕೇಳಿದರೂ ಅವನು ಬಾಯಿ ಬಿಡುವುದಿಲ್ಲ. ಆದರೂ ಕೇಳುವುದು ತನ್ನ ಕರ್ತವ್ಯ ಎನಿಸಿತು. ವಿಧು, ಯಾಕೋ, ಏನಾಯಿತು? ಯಾಕೆ ಹೀಗಿದೆಯಾ? ಮುಖವೆಲ್ಲ ಯಾಕೆ ಹೀಗಾಗಿದೆ? ಅಳ್ತಾ ಇದ್ದೇನೋ? ಯಾಕೋ ಹೀಗಾಗಿದೆಯಾ ನೀನು? ಏನಾಗ್ತಾ ಇದೆ ನಿಂಗೆ? ಬಾಯಿ ಬಿಟ್ಟು ಹೇಳಿದ್ರಲ್ವೇನೋ ಅರ್ಥ ಆಗೋದು. ಬೇರೆಯವರ ಹತ್ರ ಬೇಡ, ನಾನು ನಿನ್ನ ಫ್ರೆಂಡ್ ಅಲ್ವಾ? ನನ್ನ ಹತ್ರನೂ ಯಾಕೋ ಹೇಳ್ಕೊಳ್ಳಲ್ಲ ನೀನು? ನಾನು ನಿನ್ನ ಜೀವದ ಗೆಳೆಯ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ನೋಡಿದರೆ ನೀನು ನನ್ನ ಅಟ್ಲೀಸ್ಟ್ ಗೆಳೆಯ ಅಂತ ಕೂಡ ಅಂದ್ಕೊಂಡಿಲ್ಲ ಅನ್ನೋದು ಕ್ಲಿಯರ್ ಆಗಿ ತಿಳಿತಾ ಇದೆ. ಸರಿ ಬಿಡು, ನಾನಿನ್ನು ಬರ್ತೀನಿ, ನಿನ್ನ ಹತ್ರ ಏನು ಮಾತು ಎಂದು ಹೇಳಲು ಹೊರಟವನ ಕೈ ಹಿಡಿದಿದ್ದ ವಿಧಾನ್. ಅವನ ಮುಖವನ್ನೇ ನೋಡಿ ಬಲವಾಗಿ ಅಪ್ಪಿದ್ದ. ಕಣ್ಣು ತುಂಬಿ ಬಂದರೂ ಒಳಗೇ ಇಂಗಿಸಿದ್ದ. ಪವಿ, ಯಾಕೋ ಹೀಗೆಲ್ಲ ಮಾತಾಡ್ತೀಯಾ? ನನ್ನ ಜೀವನದಲ್ಲಿ ನನಗಿರುವ ಒಬ್ಬನೇ ಒಬ್ಬ ಆತ್ಮೀಯ ಗೆಳೆಯ ಅಂದರೆ ಅದು ನೀನು ಕಣೋ. ನೀನು ನನ್ನ ಬಿಟ್ಟು ಹೋಗೋ ಮಾತಾಡ್ತೀಯಾ? ಹೋಗು, ಎಲ್ಲರೂ ನನ್ನ ಬಿಟ್ಟು ಹೋಗೋರೆ. ನಾನು ನತದೃಷ್ಟ ಅಲ್ವಾ? ನನಗೆ ಯಾರೂ ಇಲ್ಲ, ಯಾರೂ ಬೇಡ. ಚಿಕ್ಕಂದಿನಿಂದಲೂ ನಾನು ಒಂಟಿಯೇ, ಜೀವನ ಪೂರ್ತಿ ಒಂಟಿಯಾಗಿಯೇ ಇರ್ತೀನಿ. ನನಗೆ ಗೊತ್ತು, ಇಷ್ಟೇ ನನ್ನ ಹಣೆಯಲ್ಲಿ ಬರೆದಿರೋದು. ಹೋಗು,
ಕೋಪದಿಂದ ಅವನ ಹೆಗಲು ಬಳಸಿದ್ದ ಕೈ ತೆಗೆದು ದಬ್ಬಿದ್ದ ಅವನನ್ನು. ಪವನ್ ಕಣ್ಣು ತುಂಬಿಕೊಂಡು ಮತ್ತೆ ಅವನನ್ನು ಎಳೆದುಕೊಂಡು ತಬ್ಬಿಕೊಂಡಿದ್ದ. ಏನೋ ನೀನು, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೂ ಹೇಳಲ್ವಲ್ಲ ಅನ್ನೋ ಕೋಪದಲ್ಲಿ ಹಂಗಂದೆ ಕಣೋವಿದು. ನನಗೆ ಗೊತ್ತಿಲ್ವಾ ನೀನು ಹೇಗೆ ಅಂತ. ಹೋಗಲಿ ಬಿಡು, ಇವತ್ತು ಯಾಕೋ ನಿನ್ನ ಮನಸ್ಸು ತುಂಬಾ ಹದಗೆಟ್ಟಿದೆ ಅನ್ನಿಸ್ತಾ ಇದೆ. ನಡಿ, ನಮ್ಮನೆ ಕಡೆ ಹೋಗೋಣ. ಸ್ವಲ್ಪ ಸಮಯ ಮಾತಾಡಿದರೆ ಎಲ್ಲ ಸರಿ ಹೋಗುತ್ತೆ. ಅವನನ್ನು ಎಬ್ಬಿಸಿ ತನ್ನ ಮನೆಯತ್ತ ಕರೆದೊಯ್ದಿದ್ದ ಪವನ್. ರಾತ್ರಿ ಊಟದ ಸಮಯವಾದರೂ ವಿಧಾನ್ ಮನೆಗೆ ಬಂದಿರಲಿಲ್ಲ. ಕಾರ್ಯಪ್ಪನವರಿಗೆ ಬಿಟ್ಟು ಬಿಟ್ಟು ಜ್ವರ ಬರುತ್ತಾ ಇತ್ತು. ವಿಶಾಖ ಅವರಿಗೆ ಹಾಗೋ ಹೀಗೋ ಸ್ವಲ್ಪ ಗಂಜಿ ತಿನ್ನಿಸಿ ಮಾತ್ರೆ ನುಂಗಿಸಿದ್ದಳು. ಅಲ್ಲಿಯೇ ಕುಳಿತು ಅವರ ಯೋಗಕ್ಷೇಮ ನೋಡುತ್ತಿತ್ತು ಹುಡುಗಿ. ಭವಾನಮ್ಮನವರಂತೂ ಅಲ್ಲಿಂದ ಅತ್ತಿತ್ತ ಕದಲಿರಲಿಲ್ಲ. ರಾತ್ರಿ 8:30 ಸಮಯ. ಗೋಪಿ ಒಳಗಡೆ ಹೊರಗಡೆ ಶತಪಥ ತಿರುಗುತ್ತಿದ್ದ, ಕೈ ಹಿಸುಕಿಕೊಂಡು. ಏನು ಇವಣ್ಣ ಇಷ್ಟೊತ್ತಾದರೂ ಪತ್ತೆನೇ ಇಲ್ವಲ್ಲ? ಊಟದ ಟೈಮ್ ಆಯಿತು, ಅದೆಲ್ಲೋಯ್ತಾನೋ ಕಾಣೆ. ಆವಾಗಲಿಂದನೇ ಇಲ್ವಲ್ಲ ಮನೆಯಾಗೆ. ಮಧ್ಯಾಹ್ನ ಅವನನ್ನು ಅಣ್ಣನ ರೂಮಿನಲ್ಲಿ ಕಾಣದೆ ಅವನ ರೂಮಿಗೆ ಹೋಗಿ ನೋಡಿ ಬಂದಿದ್ದ ಗೋಪಿ. ಕಾಫಿ ಕೊಡಲು ಅವನನ್ನು ಅರಸಿದ್ದ. ಕಾಫಿ ಕೂಡ ಕುಡಿದಂಗೆ ಹೊರಟೋದವನು ಇನ್ನೂ ಬಂದಿಲ್ಲ. ನನಗೆ ಬೇರೆ ಮನೆ ತಕ್ಕೆ ಹೋಗಬೇಕು. ಅದ್ಯಾರೋ ಬಂದವರಂತೆ. ಹೋಗಿ ನೋಡ್ಕೊಂಡು ನಾಳೆ ಬೆಳಿಗ್ಗೆ ಬ್ಯಾಗ ಬಂದ್ಬಿಡ್ಬೇಕು ತಿಂಡಿ ಮಾಡೋಕ್ಕಿಯ. ಆಗ ಹೆಂಗಾಗೋದು? ಇವಣ್ಣ ಇದ್ದಿದ್ರೆ ಹೋಯ್ತಿದ್ದೆ. ಅಣ್ಣಂಗೆ ಬೇರೆ ಹುಷಾರಿಲ್ಲದೆ ಮಲಗವ್ರೆ. ಇವಕ್ಕ ಅಜ್ಜಮ್ಮ ಇಬ್ಬರು ಹೆಂಗಸ್ರನ್ನಷ್ಟೇ ಬಿಟ್ಬಿಟ್ಟು ಹೆಂಗೆ ಹೋಗೋದು? ಛೇ ಎನ್ನುತ್ತಾ ಅತ್ತಿತ್ತ ತಿರುಗುತ್ತಿದ್ದ, ತಲೆ ಕೆಡಿಸಿಕೊಂಡು. ಕಾರ್ಯಪ್ಪನವರು ಮಲಗಿದ್ದರಿಂದ ವಿಶಾಖ ಹೊರಗಡೆ ಬಂದಿದ್ದಳು. ಅವರು ಎದ್ದರೆ ಗಂಜಿ ಕುಡಿಸಿ ಮಾತ್ರೆ ನುಂಗಿಸಬೇಕಲ್ಲ. ಗಂಜಿಯನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಟುಕೊಳ್ಳೋಣ ಎಂದುಕೊಂಡು ಅಡುಗೆ ಮನೆಯ ಕಡೆ ಹೊರಟಿದ್ದಳು. ಭವಾನಮ್ಮನವರಂತೂ ಮಗನ ಪಕ್ಕ ಕುಳಿತಿದ್ದವರು ಅತ್ತಿತ್ತ ಸರಿದಿರಲಿಲ್ಲ. ಅವರಿಗೇನೋ ಆತಂಕ ತಮ್ಮ ಮಗನ ಆರೋಗ್ಯದ ಬಗ್ಗೆ. ಜೊತೆಗೆ ಕಾರ್ಯಪ್ಪನವರಿಗೆ ಬಿಟ್ಟು ಬಿಟ್ಟು ಜ್ವರ ಬರುತ್ತಿತ್ತಲ್ಲ. ನಾಳೆ ಒಂದ್ಸಲ ಅಪ್ಪಾಜಿಯನ್ನು ಡಾಕ್ಟರ್ ರಂಗನಾಥ್ ಅವರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲು ಹೇಳಬೇಕು ದೊರೆಗೆ. ಹೌದು, ಎಲ್ಲಿ ದೊರೆ? ಹೊರಗಡೆ ಹೋದವನು ಇನ್ನೂ ಬಂದಿಲ್ಲ. ಅವನ ಬಗ್ಗೆಯೂ ಚಿಂತೆಯಾಯಿತು ಅವರಿಗೆ. ಇವನು ಅದ್ಯಾಕೆ ಹೀಗಾದ? ಈ ಇಳಿ ವಯಸ್ಸಿನಲ್ಲಿ ನಾನು ಇನ್ನೂ ಏನೇನು ನೋಡಬೇಕೋ? ನೋವಾಯಿತು ಅವರಿಗೆ. ಶತಪಥ ತಿರುಗುತ್ತಿದ್ದವನನ್ನು ನೋಡಿದ ವಿಶಾಖ, ಇದ್ಯಾಕಣ್ಣ ಹಿಂಗೆ ಅಡ್ಡಾಡಕತ್ತಾರಲ್ಲ? ಏನೋ ಭಾಳ ತಲೆ ಕೆಡ್ಸ್ಕೊಂಡಾರ ಅನ್ನಿಸ್ತೈತಿ. ಮಕ ನೋಡಿದ್ರ ವಿಚಾರಿಸೋದೇನು? ಇಕ್ಕಿಗೆ ಯಾಕೆ ಬೇಕು ಅಂತ ಅನ್ಕೋತಾರೇನೋ? ಏನಾರ ಅಂದ್ಕೊಳ್ಳಿ, ನನ್ನ ಕರ್ತವ್ಯ ಅದ ವಿಚಾರಿಸೋದು. ವಿಚಾರಿಸ್ತೇನೆ ಎಂದುಕೊಂಡು ಅವನ ಮುಂದೆ ಬಂದಿದ್ದಳು. ಅವಳನ್ನು ನೋಡಿದವನು ಅಲ್ಲಿಯೇ ನಿಂತಿದ್ದ ಗೋಪಿ. ಅಕ್ಕ ಬಂದ್ರಾ? ಊಟಕ್ಕೆ ಪ್ಲೇಟ್ ಹಾಕ್ತೀನಿ, ಉಂಡ್ಬಿಟ್ಟು ಹೋಗುರಿ. ಎಲ್ಲಿ ಅಜ್ಜಮ್ಮ? ಅವರನ್ನು ಕರ್ಕೊಬಂದ್ಬಿಡಿ. ಒಟ್ಟಿಗೆ ಊಟ ಮಾಡಿಬಿಡುರಿ. ಅಣ್ಣ ಎದ್ದೈತಾ? ಅವರಿಗೂ ಗಂಜಿ ಕುಡಿಸ್ಬೇಕು ಅಲ್ಲವ್ರ ಎಂದ ಗೋಪಿ. ಏನೂ ಆಗದವನಂತೆ ತನ್ನ ಯೋಚನೆಗಳನ್ನು ಬದಿಗಿಟ್ಟು. ಅಣ್ಣ, ಅದು ನನಗೆ ಹಸಿವೆ ಆಗಿಲ್ರಿ. ಇನ್ನು ಅಜ್ಜಿನೂ ಈಗಲೇ ಬೇಡ ಊಟ ಅಂತ ಅಂದರ್ರಿ. ಅದು ನೀವು ಎದಕ್ಕೆ ಭಾಳ ಯೋಚನೆ ಮಾಡ್ತಿದ್ದಂಗಿತ್ತಲ್ಲ. ಎಲ್ಲ ಸರಿ ಅದ ಅಲ್ಲೇನು? ಏನಾದರೂ ತೊಂದರೆ ಅದ ಏನು? ಕ್ಷಮಿಸಿ ಅಣ್ಣ, ನಾನು ಹಿಂಗೆ ಕೇಳಬಾರ್ದಿತ್ತೇನೋ. ಮನಸ್ಸು ತಡಿಲಿಲ್ಲ ರೀ, ಅದಕ್ಕೆ ಕೇಳ್ದಿರಿ. ಏನೂ ಅಂದ್ಕೋಬೇಡ್ರಿ ಎಂದಿದ್ದಳು ಸಣ್ಣದಾಗಿ ಹುಡುಗಿ. ಮನಸ್ಸು ತುಂಬಿ ಬಂದಿತ್ತು ಅವನಿಗೆ ಅವಳ ಮಾತು ಕೇಳಿ. ಅಣ್ಣ ಅಜ್ಜಮ್ಮ ಈ ಅಣ್ಣ ಬಿಟ್ರೆ ಇವರೇ ನನ್ನ ವಿಚಾರಿಸ್ತಿರೋದು. ಈ ಮನೆಯಾಗೆ ಇನ್ನೂ ಇಬ್ಬರವ್ರೆ. ನನ್ನ ವಿಚಾರಿಸ್ಕೊಳ್ಳೋದಿರಲಿ. ಅವ್ರ ಅಮ್ಮ ಅಣ್ಣನ್ನೇ ತಿರುಗಿ ನೋಡಲ್ಲ ಅಂತೀನಿ. ಕೆಲ್ಸಕ್ಕೆ ಬಾರ್ದವು, 3 ಕಾಸಿಗೂ ಪ್ರಯೋಜನ ಇಲ್ದಿರೋ ಜನ. ಇವಕ್ಕ ಬಂದು 4 ದಿನಾನೂ ಆಗಿಲ್ಲ. ಮನೆಯವ್ರನ್ನೆಲ್ಲ ತನ್ನವರೇ ಅನ್ನಂಗೆ ಎಷ್ಟು ಕಾಳಜಿಯಿಂದ ಎಲ್ಲರನ್ನೂ ವಿಚಾರಿಸ್ಕೋತಾ ಐತೆ ಎಂದುಕೊಂಡ ಗೋಪಿ. ಅವನು ತನ್ನ ಪ್ರಶ್ನೆಗೆ ಏನು ಉತ್ತರಿಸದೇ ನಿಂತಿದ್ದನ್ನು ನೋಡಿ ಅವನಿಗೆ ಹೇಳಲು ಇಷ್ಟವಿಲ್ಲವೇನೋ. ತಾನು ವಿಚಾರಿಸಿ ತಪ್ಪು ಮಾಡಿದೆ ಎನಿಸಿ ತಿರುಗಿ ಹೊರಟಿದ್ದಳು ಅಡುಗೆ ಮನೆಯ ಕಡೆ. ಅಕ್ಕ, ಅದೇನಾಗೈತೆ ಅಂದರೆ ಹೇಗೆ ಹೇಳಬೇಕು ಎಂದು ಅರ್ಥವಾಗಲಿಲ್ಲ ಅವನಿಗೆ. ಅಕ್ಕ, ಅಣ್ಣ ಹೊರಗಡೆಗೆ ಹೋದವರು ಇನ್ನೂ ಬಂದಿಲ್ಲ. ಊಟದ ಟೈಮ್ ಆದ್ರೂ ನನಗೂ ನಮ್ಮ ಮನೆ ತಕ್ಕೆ ಹೋಗ್ಬೇಕಿತ್ತು. ಈಗ ಅದ್ಯಾರೋ ಬಂದು ಕಾಯ್ತಾವ್ರಂತೆ. ಈಗ ಹೋಗಿ ನಾಳಿಕೆ ಒದ್ದಾರನೇ ಬಂದ್ಬಿಡ್ತೀನಿ. ಆದರೆ ಅಣ್ಣಂಗೆ ಬೇರೆ ಹುಷಾರಿಲ್ಲ. ಈ ಅಣ್ಣನೂ ಬಂದಿಲ್ಲ. ನೀವಿಬ್ರೆಯ ಹೆಂಗಸರು, ಹೆಂಗೆ ನಿಮ್ಮಿಬ್ರೂ ಬಿಟ್ಬಿಟ್ಟು ಹೋಗೋದು ಅಂತ ಯೋಚನೆ ಆಯ್ತೈತೆ ಕಣಕ್ಕ ಎಂದು ಕೈ ಹಿಸುಕಿಕೊಂಡ. ಅವಳಿಗೂ ಆಶ್ಚರ್ಯವಾಯಿತು. ಮೇಜರು ಮನೇಲಿದ್ದಾರ ಅಂದ್ಕೊಂಡಿದ್ನಲ್ಲ ನಾನು. ಮೇಲ್ಗಡೆ ರೂಮ್ನಾಗ ಅದಾರ ಅಂತಂದು ಹೊರಗಡೆ ಹೋಗ್ಯಾರೇನು? ಮಳಿ ಬ್ಯಾರಿ ಬರ್ತೈತಲ್ಲ, ಅಪ್ಪವ್ರಿಗೆ ಬ್ಯಾರಿ ಹುಷಾರಿಲ್ಲ. ಆದರೂ ಹೋಗ್ಯಾರ. ಎದಕ್ಕ ಎಂದುಕೊಂಡವಳು. ನನಗೆ ಎದಕ್ಕೆ ಬೇಕು ಅಂದುಕೊಂಡಳು. ಆದರೂ ಚಿಂತೆಯಾಯಿತು ಅವಳಿಗೆ ಅವನ ಬಗ್ಗೆ. ಅಣ್ಣ, ನೀವೇನು ಚಿಂತೆ ಇಲ್ದಂಗೆ ಹೋಗ್ರಿ ನಿಮ್ಮ ಮನೆಗೆ. ನಾನು ಅಜ್ಜಿ ಇದ್ದೀವಲ್ರಿ, ಕಾಳಜಿ ಮಾಡ್ತೀವ್ರಿ ಅಪ್ಪ ಅವ್ರಿಗೆ.
ನೀವೇನು ಯೋಚನೆ ಮಾಡ್ದಂಗೆ ಹೋಗಿ ಬನ್ರಿ ಅಣ್ಣ ಎಂದಳು ವಿಶಾಖ. ಅವಳ ಮಾತು ಕೇಳಿ ಕಣ್ತುಂಬಿತ್ತು ಅವನಿಗೆ. ಅಣ್ಣ ಅಜ್ಜಮ್ಮ ಅಣ್ಣ ಬಿಟ್ಟರೆ ನನ್ನ ಹಿಂಗೆ ಇವರೇ ವಿಚಾರಿಸ್ತಿರೋದು. ಈ ಮನೆಯಾಗೆ ಅವೇ ಇಬ್ಬರು ಒಂದಿನನಾರ ನನ್ನ ವಿಚಾರಿಸ್ಕೊಂಡವ್ರ. ನನ್ನ ವಿಚಾರಿಸೋದಿರಲಿ, ಅವ್ರು ಅವನ್ನೇ ತಿರುಗಿ ನೋಡೋಕ್ಕಿಲ್ಲ ಅಂತೀನಿ. ಕೆಲ್ಸಕ್ಕೆ ಬಾರ್ದಿರೋ ಜನ, 3 ಕಾಸಿಗೂ ಪ್ರಯೋಜನಕ್ಕಿಲ್ಲ. ಅವರಣ್ಣ ಹುಷಾರಿಲ್ಲದೆ ಮಲ್ಗವ್ರೆ ಇಲ್ಲಿ. ಇವರು ಹರಾಶಿವ ಅಂದಿಲ್ಲ ಪುಣ್ಯಾತ್ಗಿತ್ತಿರು. ನಮ್ಮಣ್ಣ ಹೇಳ್ದಂಗೆ ಅದ್ಯಾವ ಊರು ಉದ್ಧಾರ ಮಾಡೋಕ್ಕೆ ಹೋಗೋರೋ ಥತ್ ಎಂದುಕೊಂಡಿದ್ದ ಗೋಪಿ. ಅವನು ಮನೆಗೆ ಹೋಗಬೇಕು ಎಂದಾಗಲೇ ಅವಳಿಗೂ ತಿಳಿದಿದ್ದು ಅವನಿಗೂ ಬೇರೆ ಮನೆ ಇದೆ ಎಂದು. ಅಷ್ಟರ ಮಟ್ಟಿಗೆ ಆ ಮನೆಯವನೇ ಆಗಿ ಹೋಗಿದ್ದ ಅವನು. ಅವಳಿಗೂ ಅವಳ ಮನೆ, ಅಮ್ಮ, ತಂಗಿಯರ ನೆನಪಾಗಿತ್ತು. ಎದಕ್ಕಮ್ಮ ನನಗೆ ಒಂದು ಫೋನ್ ಹಚ್ಚಿಲ್ಲಲ್ಲ? ನಾನಾರ ಮಾಡಬೇಕಾಗಿತ್ತು ಫೋನು ಶಾಮು ಮಾಮನ ಮನೆಗೆ. ನಮ್ಮನೆಯಾಗೆ ಇಲ್ಲಲ್ಲ ಫೋನು. ಈ ಮನೆ ನಂಬರ್ ಕೊಟ್ಟಾರೋ ಇಲ್ಲೋ ಶಾಮು ಮಾಮ ಅಮ್ಮಂಗ. ಕೊಟ್ಟಿರ್ತಾರ, ಕೊಡ್ದಂಗೆ ಇರ್ತಾರೇನು? ಆದ್ರೆ ಫೋನ್ ಮಾಡೋಕ್ಕೆ ಮತ್ತು ಶಾಮು ಮಾಮನ ಮನೆಗೆ ಬರಬೇಕಲ್ಲ. ಈ ಸಲ ನನಗೆ ಸಂಬಳ ಬರ್ತದಲ್ಲ, ಆಗ ಮನೆಗೊಂದು ಮೊಬೈಲ್ ಫೋನ್ ಕೊಡ್ಸಾಕ ಹೇಳಬೇಕು ಶಾಮು ಮಾಮನ ಕಡೆ. ಆಗ ಯಾವಾಗಾರ ಬೇಕಾರ ಆವಾಗ ಫೋನ್ ಹಚ್ಬೋದಲ್ಲ. ಯೋಚನೆಯಲ್ಲಿ ಮುಳುಗಿತ್ತು ಹುಡುಗಿ. ಅವಳು ಅಂದ ಮಾತಿಗೆ ಗೋಪಿಯೂ ಯೋಚಿಸುತ್ತಿದ್ದ. ಅವನಿಗೆ ಯಾಕೋ ಸಮಾಧಾನವಿಲ್ಲ. ಇವಣ್ಣ ಅದ್ಯಾವ ಸ್ಥಿತಿನಾಗ ಬರ್ತಾರೋ ಹೆಂಗೋ ಯಾರಿಗೆ ಗೊತ್ತು. ಪಾಪ ಇವಕ್ಕ ಒಬ್ಬರೆಯ ಸಂಭಾಳ್ಸಕ್ಕಾಯ್ತದ. ಅವನಿಗೆ ಅವತ್ತು ರಾತ್ರಿ ವಿಧಾನ ಮಾಡಿದ ರಾಮಾಯಣದ ನೆನಪಾಗಿತ್ತು. ಆವಾಗ ನಾನು ಬರೋಷ್ಟೊತ್ತಿಗೆ ಸರೋಯಿತು. ಅಣ್ಣನ ಮ್ಯಾಕೆ ಕರ್ಕೊಂಡೋದೆ. ಅಷ್ಟೊತ್ತಿಗೆ ಅದೇನೇನು ರಾಮಾಯಣ ಮಾಡಿತ್ತು ಅಣ್ಣ. ಪಾಪ ಅವಕ್ಕ ಒಂದೂ ಮಾತಾಡ್ದಂಗೆ ನೋಡ್ಕೊಂಡವ್ರೆ. ಸದ್ಯ ಆಮ್ಯಾಕಾದರೂ ಬಂದೆ ನಾನು. ಇಲ್ಲ ಅಂದಿದ್ರೆ ಇವಕ್ಕ ಏನು ಮಾಡಿರೋರು ಪಾಪ. ಇವತ್ತು ಹಂಗೆ ಆದರೆ ಇವಕ್ಕನ ಗತಿ ಏನು ಎಂಬ ಚಿಂತೆ ಅವನಿಗೆ. ಆದರೆ ಹೋಗದೇ ಇರೋ ಹಾಗೂ ಇರಲಿಲ್ಲ. ಯಾವುದಕ್ಕೂ ಒಂದ್ಸಲ ಅಜ್ಜಮ್ಮನ ಹತ್ರ ಕೇಳ್ಬಿಟ್ಟು ಹೋಯ್ತೀನಿ ಎಂದುಕೊಂಡವನು, ಅಕ್ಕ ನೀವು ಹೇಳ್ದಂಗೆ ಮಾಡ್ತೀನಿ, ಒಂದ್ಸಲ ಅಜ್ಜಮ್ಮನ ತಾವು ಮಾತಾಡ್ಬಿಟ್ಟು ಬರ್ತೀನಿ, ಹಾಗೆ ಅಣ್ಣ ಹೆಂಗವರು ನೋಡ್ಬಿಟ್ಟು ಬರ್ತೀನಿ ಎಂದವನು ಅತ್ತ ನಡೆದ ಗೋಪಿ. ಅವನ ಮಾತಿಗೆ ಯೋಚನೆಯಿಂದ ಹೊರಬಂದವಳು ಗಂಜಿ ಬಿಸಿ ಮಾಡಲು ಅಡುಗೆ ಮನೆಯತ್ತ ನಡೆದಳು ವಿಶಾಖ. ಪುಟ್ಟ, ಇವತ್ತಾದರೂ ಶಾಮು ಮಾಮನ ಮನೆಗೆ ಹೋಗಿ ಫೋನ್ ಹಚ್ತೇನೆ ವಿಶುಗ. ಹೆಂಗದವಳೋ ಏನು ಕಥಿನೋ ಪಾಪ ನನ್ನ ಕಂದ. ಎಷ್ಟು ದಿನ ಆಯ್ತು ಅವಳ ಜೊತೆನಾಗ ಮಾತನಾಡ್ದ. ಏನು ಅನ್ಕೊಂಡಾಳೋ ಏನೋ. ಅರಿದೂರಾಗ ಒಬ್ಬಾಕಿನ ಅದಾಳ ನನ್ನ ಮಗು ಎಂದು ತನ್ನ ಮಗಳ ಜೊತೆ ಮಾತನಾಡುತ್ತಾ ತಮ್ಮ ನೋವು ತೋಡಿಕೊಳ್ಳುತ್ತಿದ್ದರು ಗಿರಿಜಮ್ಮ. ಅಮ್ಮ ನಾವು ಬರ್ತೇವಿ. ನನಗೂ ಅಕ್ಕನ ಜೊತೆನಾಗ ಮಾತಾಡ್ದಂಗೆ ಭಾಳ ದಿನ ಆತಲ್ಲ. ಇಬ್ಬರು ಅಮ್ಮನಿಗೆ ದುಂಬಾಲು ಬಿದ್ದಿದ್ದರು. ಎದಕ್ಕವ ಎಲ್ಲಿ ಹೋಗ್ಬೇಕಾಗೈತಿ ಈಗ ನಿಮ್ಗೆ? ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಏನಂತ ನಿನ್ನ ಮಕ್ಕಳದು ಅಕ್ಕ ಎನ್ನುತ್ತಾ ಒಳ ಬಂದಿದ್ದ ಅವರ ತಮ್ಮ ಕಾಶಿ. ಎದೆ ಢವಗುಟ್ಟಿತ್ತು ಅವರಿಗೆ ಭಯದಿಂದ. ಇವನೇನಾದರೂ ತಮ್ಮ ಮಾತನ್ನು ಕೇಳಿದರೆ ಭಯವಾಯಿತು ಅವರಿಗೆ. ಅವನ ಮುಖವನ್ನೇ ನೋಡಿದರು. ಹಾಗೇನೂ ಅನಿಸಲಿಲ್ಲ ಅವನನ್ನು ನೋಡಿ. ಸ್ವಲ್ಪ ಸಮಾಧಾನವಾಯಿತು ಅವರಿಗೆ. ಏನಿಲ್ಲ ಕಾಶಿ, ಇರ್ತದಲ್ಲ ಮಕ್ಕಳದು, ಅದೇನೋ ಸ್ಕೂಲ್ನಾಗ ಅದೇನೋ ತಗೊಂಡು ಬಾ ಅಂದಾರಂತ, ಹೋಗ್ತೀವಿ ಅಂಗಡಿ ಹತ್ರಕ್ಕ ಅಂತಿದ್ವು ಅಷ್ಟ ಎಂದು ಮಾತು ಮರೆಸಿದ್ದರು ಅವರು. ಅದ್ಬಿಡು ಅಕ್ಕ, ನಿನ್ನ ದೊಡ್ಡ ಮಗಳು ಹೆಂಗದಾಳಂತ ಎಲ್ಲದಾಳ ಅಂತಂದು ನೀನು ಹೇಳಕ್ಕವಲ್ಲೆ ಅಂತಿದ್ದಿ. ನಾನು ಹುಡ್ಕೋತೀನಿ, ನೀನೇನು ಚಿಂತೆ ಮಾಡಬೇಡ ಆತ ಎಂದು ಅವರ ಭಯವನ್ನು ಹೆಚ್ಚಿಸಿದ್ದ ಕಾಶಿ. ಅಂದಂಗ ನಾನು ನಾಳೆ ಮೈಸೂರಿಗೆ ಹೊಂಟೇನಿ, ಗೆಳೆಯರ ಜೊತೆಗ ಟೂರ್ ಹೊಂಟೇನಿ. ಬರೋದು 1 ವಾರ ಆಕ್ಕೈತಿ. ಏನಾರು ತರಬೇಕಾ ಅಲ್ಲಿಂದ? ಬಿಡು ನಾನೇ ತರ್ತೀನಿ, ಬರ್ಲಾ ಅಕ್ಕ ಎಂದು ಹೊರಟು ಹೋಗಿದ್ದ ಅವನು. ಇವರಿಗೆ ಯಾಕೋ ಆತಂಕವಾಗಿತ್ತು. ಮೈಸೂರು ಅಂದನಲ್ಲ ಅವನು, ಅಲ್ಲೇ ಹತ್ತಿರದಲ್ಲೇ ಅಲ್ಲವೇ ಅವಳು ಇರುವುದು? ಅದೇ ಭಯ ಅವರಿಗೆ. ಎಲ್ಲಾದರೂ ನನ್ನ ಮಗಳು ಇವನ ಕಣ್ಣಿಗೆ ಬಿದ್ದರೆ? ಅಜ್ಜಮ್ಮ, ಅದು ಗೋಪಿಗೆ ಹೇಳಲು ಸಂಕೋಚವಾದರೂ ಬೇರೆ ದಾರಿ ಇರಲಿಲ್ಲ. ಹೇಳೋ ಗೋಪಿ, ಯಾಕೆ ಸಂಕೋಚ? ಅದೇನು ಹೇಳು ಎಂದಿದ್ದರು ಭವಾನಮ್ಮ. ಅಜ್ಜಮ್ಮ, ಅದು ನನಗೆ ಮನೆಗೆ ಹೋಗ್ಬೇಕಾಗೈತಿ ಇವತ್ತು. ಅದ್ಯಾರೋ ಬಂದವ್ರಂತೆ, ಆದರೆ ಅಣ್ಣ ಬಂದಿಲ್ಲ ಇನ್ನುವೇ ಮನೆಗೆ. ನೀವಿಬ್ಬರೇ ಆಯ್ತೀರಾ? ಅಣ್ಣಂಗೆ ಬೇರೆ ಹುಷಾರಿಲ್ಲ. ಕೈ ಇಸುಕಿಕೊಳ್ಳುತ್ತಾ ತಲೆ ತಗ್ಗಿಸಿದ್ದ ಗೋಪಿ. ನೀನು ಹೋಗು ಗೋಪಿ, ದೊರೆ ಇನ್ನೇನು ಬರ್ಬೋದು, ಹೇಗೂ ಪುಟ್ಟಮ್ಮ ಇದ್ದಾಳಲ್ಲ ಎಂದು ಅವನನ್ನು ಕಳುಹಿಸಿದ್ದರು. ಇಷ್ಟ ಇಲ್ಲದಿದ್ದರೂ ಹೋಗಲೇಬೇಕಿತ್ತು ಅವನು. ಹೊರಟು ಹೋಗಿದ್ದ ಗೋಪಿ. ಭವಾನಮ್ಮನವರನ್ನು ಊಟ ಮಾಡಿದ ನಂತರ ಅವರ ರೂಮಿನಲ್ಲಿ ಮಲಗಿಸಿದ್ದಳು ವಿಶಾಖ. ಕಾರ್ಯಪ್ಪನವರು ಕೂಡ ಆರಾಮವಾಗಿಯೇ ಇದ್ದರು. ಸ್ವಲ್ಪ ಈಗ ಮಲಗಿದ್ದರು. ಭವಾನಮ್ಮನವರು ನಾನು ಇಲ್ಲೇ ಮಲಗುತ್ತೇನೆ ಎಂದರು. ಅವರಿಗೆ ಕಷ್ಟ ಆಗುತ್ತೆ ಎನಿಸಿ
ಕಳಿಸಿ ಅವರನ್ನು ಅವರ ರೂಮಿನಲ್ಲಿಯೇ ಮಲಗಿಸಿತ್ತು ಹುಡುಗಿ. ಅವಳು ಕಾರ್ಯಪ್ಪನವರ ರೂಮಿನಲ್ಲಿಯೇ ಅವರ ಮುಂದಿದ್ದ ಸೋಫಾದಲ್ಲಿಯೇ ತೂಕಡಿಸುತ್ತಾ ಕುಳಿತಿದ್ದಳು. ಇನ್ನೂ ಬಂದಿಲ್ಲಲ್ಲ ಈ ಮನುಷ್ಯ, ಮಳಿ ಬ್ಯಾರಿ ಜೋರಾಗೈತಿ, ಹೆಂಗೆ ಬರ್ತಾರ ಎಂದುಕೊಳ್ಳುತ್ತಲೇ ಸ್ವಲ್ಪ ನಿದ್ದೆ ಹತ್ತಿತ್ತು ಅವಳಿಗೆ. ರಾತ್ರಿಯ 11ರ ಜಾವ. ಬಾಗಿಲು ದಡದಡನೆ ಬಡಿದ ಶಬ್ದಕ್ಕೆ ಬೆಚ್ಚಿ ಎಚ್ಚರವಾಗಿತ್ತು ಹುಡುಗಿಗೆ. ಓ, ಮೇಜರ್ ಬಂದಿರಬೇಕು ಎಂದುಕೊಳ್ಳುತ್ತಾ ಗಾಢ ನಿದ್ರೆಯಲ್ಲಿರುವ ಕಾರ್ಯಪ್ಪನವರನ್ನು ಒಮ್ಮೆ ನೋಡಿ ಹೊರಗೆ ಹೆಜ್ಜೆ ಇಟ್ಟಿದ್ದಳು ನಿದ್ದೆಗಣ್ಣಿನಲ್ಲಿಯೇ ವಿಶಾಖ.